ಈ ವಿಜಯ್ ಜೋಸೆಫ್ ಒಬ್ಬ ದಲಿತನೇ ಅಲ್ಲ. ಈ ಜೋಸೆಫ್ ವಿಜಯ್ ಒಬ್ಬ ಮೂಲ ಕ್ರೈಸ್ತನೇ ಅಲ್ಲ. ಹಿಂದೂ ಧರ್ಮದಲ್ಲಿರುವಂತಹ ದಲಿತರನ್ನು ತಮಿಳುನಾಡಿನಲ್ಲಿರುವಂತಹ ರಾಜಕಾರಣಿಗಳು ಅದೆಷ್ಟು ತುಂಬ ಚೆನ್ನಾಗಿ ಬ್ರೈನ್ ವಾಶ್ ಮಾಡಿ ಮೂರ್ಖರನ್ನಾಗಿಸುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅಂತ ಒಮ್ಮೆ ಎಲ್ಲರೂ ಸರಿಯಾಗಿ ತಿಳ್ಕೊಳ್ಳಿ. ಅತ್ತ ಕೆಲವೊಂದಷ್ಟು ಜನರು ತಮಿಳುನಾಡಿನಲ್ಲಿ ಮೊದಲ ದಲಿತ ಮುಖ್ಯಮಂತ್ರಿ ಹೆಂಗೆ ನಾವು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನು ಹಾಕ್ಕೊಂಡು ಬಿಲ್ಡಪ್ಗಳನ್ನು ಕೊಟ್ಕೊಳ್ತಾ ಇದ್ರೆ, ಇತ್ತ ಕೆಲವೊಂದಷ್ಟು ಜನರು ತಮಿಳುನಾಡಿನಲ್ಲಿ ಮೊದಲ ಕ್ರೈಸ್ತ ಮುಖ್ಯಮಂತ್ರಿ ಹೆಂಗೆ ನಾವುಗಳು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಿಲ್ಡಪ್ ಕೊಟ್ಕೊಂಡು ಪೋಸ್ಟ್ಗಳನ್ನು ಹಾಕ್ಕೊಳ್ತಾ ಇದ್ದಾರೆ. ಈ ವಿಜಯ್ ಜೋಸೆಫ್ ಇದ್ದಾರಲ್ಲ, ಅಥವಾ ಜೋಸೆಫ್ ವಿಜಯ್ ಇದ್ದಾರಲ್ಲ, ಇವರ ತಾಯಿ ಹೆಸರು ಶೋಭಾ ಚಂದ್ರಶೇಖರ್. ಶೋಭಾ ಚಂದ್ರಶೇಖರ್ ಅವರು ಮೂಲತಃ ಆಂಧ್ರ ರೆಡ್ಡಿಗಳು ಅವರು. ಹಾಗೆ ಇವರ ತಂದೆ ಅಂದರೆ ವಿಜಯ್ ಜೋಸೆಫ್ ಅವರ ತಂದೆ, ಅವರ ಹೆಸರು ಚಂದ್ರಶೇಖರ್ ಅವರು ಒಬ್ಬರು ವೆಲ್ಲಾಳರು ಯಾವುದೇ ಕಾರಣಕ್ಕೂ ಪರಿಶಿಷ್ಟ ಪಂಗಡಗಳು ಅಂದರೆ ಪರಿಶಿಷ್ಟ ಜಾತಿಗೆ ಸೇರಿದಂಥವರಲ್ಲ. ಈ ವೆಲ್ಲಾಳರನ್ನು ಅಪ್ಪರ್ ಕ್ಯಾಸ್ಟ್ ಅಂತ ಗುರುತಿಸಲಾಗುತ್ತೆ. ಸಂಶಯ ಇರೋಂಥವ್ರು ಗೂಗಲ್ ಮಾಡಿ ನಿಮ್ಮ ಸಂಶಯವನ್ನು ಕ್ಲಿಯರ್ ಮಾಡ್ಕೊಳ್ಬೋದು. ಇದರಲ್ಲಿ ತುಂಬ ಸಬ್ ಕ್ಯಾಸ್ಟ್ಗಳೆಲ್ಲ ಬರುತ್ತೆ. ಶೈವ ವೆಲ್ಲಾಳರು, ಕೊಂಗ ವೆಲ್ಲಾಳರು, ಈ ರೀತಿಯಾಗೆಲ್ಲ ಬರುತ್ತೆ. ನನಗೆ ಗೊತ್ತಿರೋದು ಒಂದೆರಡು. ಈ ವೆಲ್ಲಾಳರನ್ನು ಯಾವ ರೀತಿಯಾಗಿ ಗುರುತಿಸಲಾಗುತ್ತೆ ಅಂತಂದರೆ ಅಪ್ಪರ್ ಕ್ಯಾಸ್ಟ್ ಅಂತ ಗುರುತಿಸ್ತಾರೆ. ಹಾಗೆ ಭೂಮಿಯ ಒಡೆಯರು ಅಂತ ಗುರುತಿಸ್ತಾರೆ. ಅಂದರೆ 500 ಎಕರೆ 1000 ಎಕರೆ, ನಮ್ಮ ಕಡೆ ಎಲ್ಲ ಮೊದಲೆಲ್ಲ ಹೇಳ್ತಿರಲ್ಲ, ಊರು ಗೌಡ ಕಣೋ, ಅಷ್ಟು ಎಕರೆ ಇದೆ. ಸಿನಿಮಾದಲ್ಲೆಲ್ಲ ನೋಡಿರ್ತೀವಲ್ಲ, ಊರು ಪಟೇಲರು ಕಣಪ್ಪ ಅವರು, ಅಷ್ಟು ಎಕರೆ ಇದೆ, ಇಷ್ಟು ಎಕರೆ ಇದೆ, ಇಲ್ಲಿಂದ ಆ ಮೂಲೆ ತನಕನೂ ಜಮೀನಿದೆ, ಈ ರೀತಿಯಾಗಿ ಗುರುತಿಸ್ತಾರಲ್ಲ ನಮ್ಮ ಕಡೆ ಕರ್ನಾಟಕದಲ್ಲಿ. ಅದೇ ರೀತಿಯಾದಂತಹ ಜಾತಿಗೆ ಸೇರಿರುವಂಥವ್ರು, ದೊಡ್ಡ ವ್ಯಾಪಾರಗಳನ್ನು ನಡೆಸುವಂಥವರು, ದೊಡ್ಡ ಸರ್ಕಾರಿ ಹುದ್ದೆಯಲ್ಲಿ ಇರುವಂಥವರು, ಅಂದರೆ ಯಾವುದು ಪ್ರಭಾವವನ್ನು ಬೀರುವಂತಹ ಸರ್ಕಾರಿ ಹುದ್ದೆಗಳು ಇರುತ್ತಲ್ಲ, ದೊಡ್ಡದಂತಹದ್ದು, ಅಂತಹ ಹುದ್ದೆಯಲ್ಲಿರುವಂಥವ್ರು. ಇವರ ಪ್ರಭಾವ ಹಾಗೆ ಇವರ ಬೇರು ಎಲ್ಲಿ ತನಕ ಹಿಡಿತ ಹೊಂದಿದ್ದಾರೆ ಅಂತಂದರೆ, ತಮಿಳುನಾಡಿನಲ್ಲಿ ಪ್ರಬಲವಾದಂತಹ ಜಾತಿ, ಕೇರಳದಲ್ಲಿ ಇವರ ಹಿಡಿತ ಇದೆ, ಹಾಗೆ ಶ್ರೀಲಂಕಾದಲ್ಲಿ ಇವರ ಹಿಡಿತ ಇದೆ. ಇಂತಹ ವೆಲ್ಲಾಳರ ಜಾತಿಯಲ್ಲಿ ಹುಟ್ಟಿದಂತಹ ಚಂದ್ರಶೇಖರ್ ಅವರು, ಅವ್ರಿಗೇನು ಬೇಜಾರಾಯಿತೋ ಅಥವಾ ಅವರ ಉದ್ದೇಶಕ್ಕೋ ದುರುದ್ದೇಶಕ್ಕೋ ಅಥವಾ ವೈಯಕ್ತಿಕ ಉದ್ದೇಶಗಳನ್ನು ಈಡೇರಿಸ್ಕೊಳ್ಳೋದಕ್ಕೋ ಅಥವಾ ಬೇರೆ ಕಾರಣಗಳಿಂದಲೋ ಏನೋ ಗೊತ್ತಿಲ್ಲ, ಬೇಜಾರು ಮಾಡ್ಕೊಂಬಿಟ್ಟು ಪಾಪ ಹಿಂದೂ ಧರ್ಮವನ್ನು ತೊರೆದು ಕ್ರೈಸ್ತ ಮತಕ್ಕೆ ಮತಾಂತರವಾಗಿಬಿಡ್ತಾರೆ. ಇವಾಗ ಚಂದ್ರಶೇಖರ್ ಅವರು ಹಿಂದೂ ಧರ್ಮವನ್ನು ತೊರೆದು ಕ್ರೈಸ್ತ ಮತಕ್ಕೆ ಮತಾಂತರವಾಗಿರುವಂತಹ ಒಬ್ಬರು ವ್ಯಕ್ತಿ. ಶೋಭಾ ಚಂದ್ರಶೇಖರ್ ಅವರು ಹಿಂದೂ ಮತಾಂತರವಾಗಿರುವಂತಹ ಕ್ರೈಸ್ತ. ಇವರಿಬ್ಬರಿಗೆ ಜನಿಸಿರುವಂತಹದ್ದು ಇದೇ ವಿಜಯ್ ಜೋಸೆಫ್ ಅಥವಾ ಜೋಸೆಫ್ ವಿಜಯ್. ಈಗ ವಿಜಯ್ ಜೋಸೆಫ್ ಅವರನ್ನ ತಾವು ಯಾವ ಜಾತಿಗೆ ಸೇರಿಸ್ಕೊಳ್ತೀರಾ, ಯಾವ ಮತಕ್ಕೆ ಸೇರಿಸ್ಕೊಳ್ತೀರಾ, ಅಥವಾ ಹಿಂದೂ ಧರ್ಮಕ್ಕೆ ಸೇರಿಸ್ಕೊಳ್ತೀರಾ, ನನಗಂತೂ ಗೊತ್ತಿಲ್ಲ. ಅದನ್ನು ನೀವೇನೇ ನಿರ್ಧಾರವನ್ನು ಮಾಡ್ಕೊಳ್ಳಿ. ಇಂತಹ ಪ್ರಶ್ನೆಯನ್ನು ನನಗೇನಾದ್ರೂ ಯಾರಾದ್ರೂ ಪ್ರಶ್ನೆಯನ್ನು ಮಾಡಿದ್ರೆ ನಾನು ಒಂದೇ ಉತ್ತರವನ್ನು ನೇರವಾಗಿ ಕೊಡ್ತೀನಿ. ಹಿಂದೂ ಧರ್ಮ ಹಾಗೆ ಕ್ರೈಸ್ತ ಮತ ಎರಡೂ ಮಿಶ್ರಣವಾಗಿರುವಂತಹ ಕನ್ವರ್ಟೆಡ್ ಕ್ರೈಸ್ತ ಅಂತ ನಾನು ನೇರವಾಗಿಯೇ ಹೇಳ್ತೀನಿ. ಏನು ಹೇಳಿ, ಮತಾಂತರವಾಗಿರುವಂಥ ಮತಾಂತರಿಕ್ ಜೋಸೆಫ್ ವಿಜಯ್ ಅಥವಾ ವಿಜಯ್ ಜೋಸೆಫ್ ಅಂತ ನಾನು ಯಾವುದೇ ರೀತಿಯಾಗಿ ಯಾರಿಗೂ ತಲೆ ಕೆಡಿಸ್ಕೊಂಡು ನೇರವಾಗಿ ಹೇಳ್ತೀನಿ. ನೋಡಿ, ನಮಗೆ ವಿಜಯ್ ಜೋಸೆಫ್ ಮೇಲೆ ಅಥವಾ ಜೋಸೆಫ್ ವಿಜಯ್ ಮೇಲೆ ಯಾವುದೇ ರೀತಿಯಾಗಿ ವೈಯಕ್ತಿಕವಾಗಿ ದ್ವೇಷ ಇಲ್ಲ, ಬೇಜಾರಿಲ್ಲ. ನಾವು ಯಾಕೆ ಬೇಜಾರು ಮಾಡ್ಕೊಳ್ಳೋಣ? ನಾವು ಸಹ ಈತ ನಟಿಸಿರುವಂಥ ಸಿನಿಮಾಗಳನ್ನು ತುಂಬ ನೋಡಿದ್ದೀವಿ. ನಮಗೆ ಭಯ ಆಗ್ತಾ ಇರೋದು, ಹಾಗೆ ನಾವು ಯೋಚನೆಯನ್ನು ಮಾಡ್ತಾ ಇರೋದು, ನಾವು ಮುಂದಾಲೋಚನೆಯನ್ನು ಮಾಡ್ತಾ ಇರೋದು, ಈತನ ತಂದೆ ಮತಾಂತರವಾಗಿರುವಂತಹ ಮತ ಇದೆಯಲ್ಲ, ಆ ಮತದ ಬಗ್ಗೆ ಒಂದು ಸ್ವಲ್ಪ ಯೋಚನೆಯನ್ನು ಮಾಡ್ತಾ ಇದ್ದೀವಿ. ಯಾಕೆ ಗೊತ್ತಾ? ಒಬ್ಬ ಹಿಂದೂ ತನ್ನ ಮೂಲ ಧರ್ಮವನ್ನು ತೊರೆದು ಮತ್ತೊಂದು ಮತಕ್ಕೆ ಮತಾಂತರವಾದ ನಂತರ ಮತಾಂತರವಾದಂತಹ ಮತದಲ್ಲಿ ನಿಂತು ತನ್ನ ಮೂಲ ಧರ್ಮವಾಗಿರುವಂತಹ ಹಿಂದೂ ಧರ್ಮದ ವಿರುದ್ಧವಾಗಿ ಯಾವ ರೀತಿಯಾಗಿ ತೊಂದರೆಗಳನ್ನು ನೀಡ್ತಾನೆ, ಯಾವ ರೀತಿಯಾಗಿ ದ್ವೇಷವನ್ನು ಕಾರ್ತಾನೆ, ತನ್ನ ಮೂಲ ಧರ್ಮವನ್ನೇ ನಾಶ ಮಾಡೋದಕ್ಕೆ ಯಾವ ರೀತಿಯಾಗೆಲ್ಲ ಕೆಲಸಗಳನ್ನು ಮಾಡ್ತಾನೆ ಅನ್ನೋದಕ್ಕೆ ತುಂಬ ಉದಾಹರಣೆಗಳು ನಮ್ಮಲ್ಲೇ ಇದ್ದಾವೆ. ನಿಮಗೆಲ್ಲ ಸುಮ್ಮನೆ ಒಂದೇ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಈ ಮತಾಂತರಿ ಜಗನ್ಮೋಹನ್ ರೆಡ್ಡಿ ಗೊತ್ತಿರಬೇಕು ನಿಮಗೆಲ್ಲ. ಅವನ ತಂದೆ ಏನೇನು ಕೆಲಸಗಳನ್ನು ಮಾಡಿದ್ದ. ಈತ ಒಂದು ಉನ್ನತ ಹುದ್ದೆಗೆ ಬಂದಾಗ, ಅಂದರೆ ಮುಖ್ಯಮಂತ್ರಿಯಾದ ನಂತರ ಆಂಧ್ರ ಪ್ರದೇಶದ ತುಂಬ ಯಾವ ರೀತಿಯಾಗೆಲ್ಲ ಬದಲಾವಣೆಗಳನ್ನು ತಂದ, ಆಂಧ್ರ ಜನತೆಗೆ ಯಾವ ರೀತಿಯಾಗೆಲ್ಲ ಬ್ರೈನ್ ವಾಶ್ ಮಾಡ್ತಾ ಇದ್ದ. ನಾವು ಪೂಜಿಸುವಂಥ ನನ್ನ ತಿಮ್ಮಪ್ಪನ ತಿರುಪತಿ ಬೆಟ್ಟದ ಮೇಲೆ ಏನೆಲ್ಲ ಕೆಲಸಗಳನ್ನು ಮಾಡಿದ್ದ, ಅಲ್ಲಿ ಎಂತೆಂಥ ಅಧಿಕಾರಿಗಳನ್ನ ತಂದು ಕೂರಿಸಿದ್ದ. ನಿಮಗೆಲ್ಲ ಇದನ್ನು ನಾನೇನು ಹೇಳಬೇಕಾಗಿಲ್ಲ. ತಿರುಪತಿಯನ್ನೇ ಏನು ಅದನ್ನೊಂದು ಮಿಷನರಿ ಮಾಡೋದು ಕೊಟ್ಟೋಗ್ಬಿಟ್ಟಿದ್ದ. ಆ ರೀತಿಯಾಗಿ ಏನು ಅಲ್ಲಿ ಒಳಗಡೆ ಹೋದರೆ ಯೇಸುವಿನ ಏನದು ಚಿತ್ರಣವಂತೆ, ಪುಸ್ತಕಗಳಂತೆ,
ತಿಮ್ಮಪ್ಪಂಗೂ ಎಸಿಗೂ ಏನ್ರಿ ಸಂಬಂಧ? ನನಗೆ ಎಷ್ಟೋ ಸಲ ಗಲಾಟೆಗಳೆಲ್ಲ ಆಗ್ಬಿಟ್ಟಿದ್ದಾವೆ. ಏನು ಮಾಡೋದು, ಅವ್ರದ್ದೇ ಗೌರ್ಮೆಂಟ್ ಇತ್ತು, ಬಸ್ಗಳ ಮೇಲೆ ಈ ರೀತಿಯಾಗೆಲ್ಲ ಮಾಡಿದ್ನಲ್ಲ. ನಮಗೆ ಈ ಮತಾಂತರವಾಗಿರುವಂತಹ, ಅಂದರೆ ತಂದೆ ಮತಾಂತರವಾಗಿರುವಂತಹ ಆ ಜಗನ್ಮೋಹನ್ ರೆಡ್ಡಿಯವರ ತಂದೆನೂ ಅದೇ ಗೋಳೆ ಬಿಡಿ. ಈತ ವಿಜಯ್ ಜೋಸೆಫ್, ಈತ ಮುಂದೊಂದು ದಿನ ಎಲ್ಲಿ ಹಿಂದೂ ಧರ್ಮದ ವಿರುದ್ಧವಾಗಿ ತಿರುಗಿ ಬಿದ್ದುಬಿಡ್ತಾನಂತ. ಈಗಲೇ ಕೆಲವೊಂದು ಕಡೆ ತಿರುಗಿ ಬಿದ್ದಿರ್ತಾರೆ ಬಿಡಿ. ನೋಡಿ, ಒಬ್ಬ ಮತಾಂತರವಾಗಿರುವಂತಹ ವ್ಯಕ್ತಿ ಏನಿದ್ದಾನೆ, ಆತ ಒಳ್ಳೆಯವನಾಗಿದ್ರು ಆತನ ಹಿಂದೆ ಇರ್ತಾವಲ್ಲ ದೊಡ್ಡ ದೊಡ್ಡ ಕೈಗಳು. ಈ ದೊಡ್ಡ ದೊಡ್ಡ ಕೈಗಳು ಏನು ಮಾಡ್ತವೆ, ಇಂತಹ ಉನ್ನತ ಹುದ್ದೆಯಲ್ಲಿ ಅಂದರೆ ಮುಖ್ಯಮಂತ್ರಿ, ಮಂತ್ರಿ ಅಥವಾ ದೊಡ್ಡ ದೊಡ್ಡ ಸರ್ಕಾರಿ ಇಲಾಖೆಯಲ್ಲಿರೋಂಥವ್ರು, ಇಂಥವ್ರನ್ನ ಬಳಕೆಯನ್ನು ಮಾಡಿಕೊಂಡು ಮತಾಂತರವನ್ನು ಮಾಡೋದಕ್ಕೆ ಅಥವಾ ಹಿಂದೂ ಧರ್ಮದ ವಿರುದ್ಧವಾಗಿ ಪ್ರಚಾರಗಳನ್ನು ಮಾಡೋದಕ್ಕೆ, ಹಿಂದೂ ಧರ್ಮದ ವಿರುದ್ಧವಾಗಿಯೇ ಕೆಟ್ಟ ಹೆಸರುಗಳನ್ನು ತರೋದಕ್ಕೆ ಇವರ ಹಿಂದೆ ಇರುವಂತಹ ದೊಡ್ಡ ದೊಡ್ಡ ಕೆಲವೊಂದಷ್ಟು ಕೈಗಳು ತುಂಬ ಪ್ರಯತ್ನಗಳನ್ನು ಮಾಡ್ತಿರ್ತವೆ. ಅದಕ್ಕೆ ಕೋಟ್ಯಾಂತರ ಫಂಡಿಂಗ್ ಬರ್ತಾ ಇರುತ್ತೆ ಕಣ್ರಿ. ಎಲ್ಲೆಲ್ಲಿಂದ ಬೇಕು ಅಲ್ಲೆಲ್ಲಿಂದ ಬರ್ತಿರುತ್ತೆ ಮತ ಪ್ರಚಾರವನ್ನು ಮಾಡೋದಕ್ಕೆ. ಇಂತಹ ವ್ಯಕ್ತಿಗಳನ್ನು ಬಳಸ್ಕೊಂಡು ಹಿಂದೆ ಇನ್ಯಾವ್ಯಾವ ರೀತಿಯಾಗಿ ತಮಿಳುನಾಡಿನಲ್ಲಿ ನಾಟಕಗಳು ಪ್ರಾರಂಭವಾಗ್ತವೋ ಏನಾಗ್ತವೋ ನಮಗಂತೂ ಒಂದು ಅರ್ಥವೇ ಆಗ್ತಾ ಇಲ್ಲ. ನಾವು ಇಂತಹ ವಿಚಾರಗಳಿಗೆ ಭಯವನ್ನು ಪಡ್ತಾ ಇದ್ದೀವಿ. ಏನು ಈತ ಹೊಸ ಪಕ್ಷ ಕಟ್ಬಿಟ್ಟ, ಮುಖ್ಯಮಂತ್ರಿ ಆಗ್ಬಿಟ್ಟ, BJPಯಲ್ಲಿಲ್ಲ, ಹಾಗೆ ಹೀಗೆ ಈ ರೀತಿಯಾಗಲ್ಲ. ಎಲ್ಲಿ ಹಿಂದೂ ಧರ್ಮದ ವಿರುದ್ಧವಾಗಿ ಇಂಥವ್ರು ನಿಂತ್ಬಿಡ್ತಾರೋ ಅಂತ ನೀವುಗಳೇ ನೋಡ್ತಾ ಇರ್ಬೋದು. ಈತನ ಕೆಲವೊಂದಷ್ಟು ಮೂವಿಗಳು ನಾನು ನೋಡಿದ್ದೀನಿ. ಯಾಕೆ ಸುಳ್ಳು ಹೇಳಬೇಕು, ನಾನು ನೋಡಿದ್ದೀನಿ. ಈತನ ಅದೆಷ್ಟೋ ಮೂವಿಗಳಲ್ಲಿ ನಾನೇ ನೋಡಿದ್ದೀನಿ. ಹಿಂದೂ ಧರ್ಮದ ಆಚರಣೆಗಳನ್ನು ಮೂಢನಂಬಿಕೆಗಳು ಅಂತ ತೋರಿಸುವಂತಹ ಪ್ರಯತ್ನಗಳನ್ನು ಮಾಡಿರುವಂತಹ ವ್ಯಕ್ತಿ. ಇಂತಹ ವ್ಯಕ್ತಿ ಹಿಂದೂ ಧರ್ಮದ ವಿರುದ್ಧವಾಗಿ ನಿಲ್ಲೋದಿಲ್ವಾ? ಯಾಕೆ ನಿಲ್ಲೋದಿಲ್ಲ? ಖಂಡಿತವಾಗಿಯೂ ನಿಲ್ತಾರೆ ಇಂಥವರೆಲ್ಲ. ನೋಡಿ, ಈ ತಮಿಳುನಾಡಿನಲ್ಲಿ ಹೇಗಾಗ್ಬಿಟ್ಟಿದೆ ಅಂತಂದರೆ, ಈ ಕ್ರೈಸ್ತರು ಹಿಂದೂಗಳನ್ನು ಮತಾಂತರವನ್ನು ಮಾಡಿಬಿಟ್ಟಿದಾರ ಅಥವಾ ಹಿಂದೂಗಳನ್ನೇ ಯೇಸುನ ಮತಾಂತರವನ್ನು ಮಾಡ್ತಾ ಇದ್ದಾರಾ ಅನ್ನೋದು ಅರ್ಥವೇ ಆಗ್ತಾ ಇಲ್ಲ. ಏನು ಕತೆ ಅಲ್ಲಿರುವಂತಹ ಹಿಂದೂಗಳದು, ಅಯ್ಯೋ ಅದು ಏನು ಕರ್ಮನೋ, ತಮಿಳ್ನಾಡಿಗೆ ಹೋಗಿ ನೋಡ್ಬಿಡ್ಬೇಕು ಅವ್ರು ಉಟ್ಕೊಳ್ಳೋಣ. ನಾವು ಶಿವಲಿಂಗಕ್ಕೆ ಹಾಲೇರಿಯೋದಿಲ್ವ, ಆ ರೀತಿಯಾಗಿ ಯೇಸುವಿನ ಶಿಲುಬೆಗೆ ಹಾಲೇರಿತಾರೆ, ಅದಕ್ಕೆ ಹೂವಿನ ಹಾರ ಹಾಕ್ತಾರೆ, ಅದಕ್ಕೆ ಪೂಜೆಯನ್ನು ಮಾಡ್ತಾರೆ, ತೆಂಗಿನಕಾಯಿ ಹೊಡಿತಾರೆ. ಇಲ್ಲೆಲ್ಲ ಒಂದು ಕಡೆ ನಮ್ಮ ಕರ್ನಾಟಕದಿಂದ ದೇವಸ್ಥಾನಗಳಿಗೆ ಅಂತ ಹೋಗ್ತಾರೆ. ಈ ದೇವಸ್ಥಾನಗಳಿಗೆ ಹೋದಾಗ ಯಾವ ರೀತಿಯಾಗಿ ಆಚರಣೆಗಳನ್ನು ಮಾಡ್ತಾರೆ ಎಲ್ಲ ಯಥಾವತ್ತಾಗಿ ಅದೇ ರೀತಿಯಾಗಿ. ಏನು ರಥಯಾತ್ರೆ ಅಂತೆ, ಹೋಮ ಅಂತೆ, ಹವನ ಅಂತೆ, ಅದು ಪೊಂಗಲ್ ಮಾಡೋದೇನಂತೆ. ಅಯ್ಯೋ, ನಮಗೆ ನೋಡ್ತಾ ಇದ್ರೆ ಅದನ್ನೆಲ್ಲ ಇವ್ರ ಮತಾಂತರ ಆಗಿರೋ ಇದು ಅಥವಾ ಅವರೇ ಇವರು ಮತಾಂತರ ಮಾಡ್ತಾ ಇದ್ರು, ಒಂದು ಅರ್ಥ ಆಗೋದಿಲ್ಲ. ತಾಯಿ ಅಮ್ಮ ಅಂತ ಅಂದ್ಬಿಟ್ಟು ನಾವು ಅಮ್ಮನನ್ನು ಪೂಜೆಯನ್ನು ಮಾಡಿದ್ರೆ, ದೇವಿಯನ್ನು ಆರಾಧನೆಯನ್ನು ಮಾಡಿದ್ರೆ, ಅವ್ರ ಮೇರೆಯನ್ನು ತಾಯಿ ಅಮ್ಮ ಅಂತ ಪೂಜೆಯನ್ನು ಮಾಡ್ತಾರೆ. ಅದು ಏನು ಕುಂಕುಮ ಇಟ್ಟು ಸೀರೆ ಉಡಿಸಿ ಕೈ ಬಳೆಗಳನ್ನೆಲ್ಲ ತೊಡಿಸಿ, ಎಂತಹ ಚಿತ್ರ ವಿಚಿತ್ರ. ನಾನು ಹಾಗಾಗಿನೇ ಹೇಳ್ತಾ ಇರೋದು, ಒಂದು ಧರ್ಮದ ಆಚರಣೆಯನ್ನು ಯಾವಾಗ ಸಂಪೂರ್ಣವಾಗಿ ಡೆಸ್ಟ್ರಾಯ್ ಮಾಡಿಬಿಡ್ತೀವೋ ಆವಾಗ ಆ ಧರ್ಮವನ್ನೇ ಡೆಸ್ಟ್ರಾಯ್ ಮಾಡಿದ ಹಾಗೆ ಮುಂದಿನ ಪೀಳಿಗೆ, ಅಂದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಯಾರಾದ್ರೂ ಈ ಆಚರಣೆ ಮೂಲ ಕ್ರೈಸ್ತ ಧರ್ಮದಿಂದ ಹಿಂದೂ ಧರ್ಮಕ್ಕೆ ಆಚರಣೆ ಬಂದಿರೋಂತಹದ್ದು, ಈ ಕುಂಕುಮ ಇಡುವಂಥ ಆಚರಣೆ ಕ್ರೈಸ್ತ ಧರ್ಮದಿಂದ ಹಿಂದೂಗಳು ಕಾಪಿ ಮಾಡಿಬಿಟ್ಟಿದ್ದಾರೆ, ಮುಂದೊಂದು ದಿನ ಈ ರೀತಿಯಾಗಿ ಪ್ರಚಾರ ಮಾಡ್ತಾರೆ. ಹಾಗೆಯೇ ಈ ಜಾತ್ಯತೀತೆಯ ಸಿದ್ಧಾಂತಗಳು ಅನ್ನೋದೇನಿದೆ, ಈ ಬುರ್ಡೆ ಜಾತ್ಯತೀತೆಯ ಸಿದ್ಧಾಂತನ ನಾನು ಯಾವತ್ತೂ ಒಪ್ಕೊಳ್ಳೋದೇ ಇಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಇದೇ ಜೋಸೆಫ್ ವಿಜಯ್ ಚುನಾವಣೆಗೆ ಮುನ್ನ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಎಲ್ಲ ಕಡೆ ಓಡಾಡ್ತಾ ಇದ್ರು. ದಲಿತರು ಇದನ್ನು ಸರಿಯಾಗಿ ಅರ್ಥವನ್ನು ಮಾಡ್ಕೊಳ್ಬೇಕು, ದಯಮಾಡಿ ಕೈ ಮುಗಿದು ಕೇಳ್ಕೊಳ್ತೀನಿ, ಹೇಗೆ ಬ್ರೈನ್ ವಾಶ್ ಮಾಡ್ತಾರೆ ನಿಮ್ಮನ್ನು ಅಂತ. ಅಂಬೇಡ್ಕರ್ ಅವರ ಫೋಟೋ ಇಟ್ಕೊಂಡು ಊರು ತುಂಬ ಓಡಾಡಿದಂತಹ ಮನುಷ್ಯ ಚುನಾವಣೆಯಲ್ಲಿ ಗೆದ್ದ ನಂತರ ದೇವ ಫೋಟೋ ಹಿಡ್ಕೊಂಡು ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವೂ ನಡೆಯುತ್ತೆ. ಏನೋ ಅಪ್ಪ, ನಾವುಗಳಂತೂ ತಿಳಿಸುವಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀವಿ, ನಮ್ಮ ಜನ ಅರ್ಥವನ್ನು ಸರಿಯಾಗಿ ಮಾಡ್ಕೊಳ್ತಾ ಇಲ್ಲ. ಮುಂದೊಂದು ದಿನ ಇವಾಗ ನೋಡಿ ಕೇರಳದಲ್ಲಿ ಕಾಂಗ್ರೆಸ್ನವ್ರನ್ನ ನೀವು ಬನ್ನಿ ನಮ್ಮ ಹತ್ರಕ್ಕೆ ಬನ್ನಿ, ನಿಮಗೆ ಜಾಗ ಇಲ್ಲ, ಹೋಗ್ತಾ ಇರಬೇಕು ಅಂತ ಇವತ್ತು ಕಾಂಗ್ರೆಸ್ ವಿರುದ್ಧವಾಗಿ ನಿಂತಿದ್ದಾರೆ. ಮುಂದೊಂದು ದಿನ ಏನೋ ನಿಮ್ಮ ಫ್ಯೂಚರ್ ನಿಮ್ಮಿಷ್ಟ, ನಿಮ್ಮಂಥವ್ರಿಗೆ ಅರ್ಥ ಮಾಡಿಸೋದು ನಮ್ಮ ಕೈಲಿ ತುಂಬ ಕಷ್ಟ. ಯಾಕಂದರೆ ಎಲ್ಲ ಮತಾಂತರ ಆಗಿರೋಂಥವ್ರೆ ಸೋಷಿಯಲ್ ಮೀಡಿಯಾದಲ್ಲೇ ನಮ್ಗಳ ವಿರುದ್ಧವಾಗಿ ತಿರುಗಿಬೀಳೋದು. ಚಂದ್ರಶೇಖರ್ ಅಂತ ಇಟ್ಕೊಂಡಿರ್ತಾನೆ, ಕೃಷ್ಣ ವಿಷ್ಣು ಅಂತ ಇಟ್ಕೊಂಡಿರ್ತಾನೆ. ಕಳ್ಳನ ಮಕ್ಕಳು ಅದರೊಳಗಡೆ ಹೋಗಿ ನೋಡಿದ್ರೆ ಫೋಟೋ ಇಟ್ಕೊಂಡ್ಬಿಟ್ಟಿರ್ತಾರೆ, ಶಿಲ್ಪೆಗಳನ್ನ ಇಟ್ಕೊಂಡ್ಬಿಟ್ಟಿರ್ತಾರೆ. ಕೊನೆಗೆ ಬಂದ್ಬಿಟ್ಟು ನಮಗೆ ಬುದ್ಧವಾದಗಳನ್ನು ಹೇಳ್ತಿರ್ತಾರೆ. ಅಯೋಗ್ಯರುಗಳು, ಸ್ವಲ್ಪ ಅರ್ಥವನ್ನು ಮಾಡ್ಕೊಳ್ಳಿ. ಯಾಕೆ ನಾವು ವಿರೋಧವನ್ನು ಮಾಡ್ತೀವಿ? ಪ್ರಪಂಚದಾದ್ಯಂತ ಏನು ನಡೀತಾ ಇದೆ, ಹಿಂದೂ ಧರ್ಮದ ವಿರುದ್ಧವಾಗಿ ಹೇಗೆಲ್ಲ ಮಸಲತ್ತುಗಳನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಇವನ್ನೆಲ್ಲ ಸರಿಯಾಗಿ ತಿಳಿಸ್ಕೊಡಿ ಅಂತ ಹೇಳ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.